ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರಿಯಾಂಕಾ. ಸೊ ನೀವು ನನ್ನ ನೋಡಿದ್ರಿ ಸ್ಟೂಡೆಂಟ್ ಆಗಿ. ಸೊ ನಾನು ಇವತ್ತು ಆ್ಯಸ್ ಎ ವರ್ಕರ್ ಆಗಿ ಇವತ್ತು V.9 ಇವೆಂಟ್ಸಿಗೆ ಬಂದಿದ್ದೀನಿ ನನ್ನ ಪೇಮೆಂಟ್ ಇಸ್ಕೊಂಡು ಹೋಗೋಕ್ಕೆ. ಸೊ ಇವತ್ತು ಈ ಲೈವಿಗೆ ಬಂದಿದ್ದೀನಿ. ಸೊ ಅರುಣ್ ಸರ್ ಜೊತೆ ಮಾತಾಡ್ತೀನಿ, ಹಂಗೆ ಏನೇನು ನಾನು ವರ್ಕ್ ಮಾಡಿದ್ದೀನಿ ಅದಕ್ಕೆ ಯಾವ್ಯಾವ ಥರ ಎಲ್ಲ ಅಮೌಂಟ್ ಕೊಡ್ತಾರೆ ನೋಡೋಣ. ಸೊ ಈ ಲೈವ್ ಪೂರ್ತಿ ನೋಡಿ ನಾನು ವರ್ಕ್ ಮಾಡಿರೋದು ಹೆಂಗೆ, ನನಗೆ ಎಷ್ಟು ಪೇ ಮಾಡಿದ್ರು ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನೀವು ಮಾಡಿರೋದು ಮೊನ್ನೆ ಒಂದು ವೆಡ್ಡಿಂಗ್ ವಿ ಸ್ಟಾರದಲ್ಲಿ ಒಂದು ಮಾಡಿದ್ರಿ. ಎಸ್ ಸರ್. ಅಂಡ್ ಸೂಪರ್ ಆಗಿ ಮಾಡಿದ್ರಿ. ವೆರಿ ನೈಸ್, ಗುಡ್, ಐ ಆಮ್ ಸೋ ಹ್ಯಾಪಿ. ಅದಾದ್ಮೇಲೆ ನೆಕ್ಸ್ಟ್ ನಮ್ದು ಸ್ಕೂಲ್ ಡೇ ಮಾಡಿದ್ರಿ. ಸೊ ಸ್ಕೂಲ್ ಡೇನು ತುಂಬಾ ಚೆನ್ನಾಗಿ ಮಾಡಿದ್ರಿ. ವೆರಿ ಗುಡ್. ಸೊ ಇವಾಗ ಎಲ್ಲ ಲೀಸ್ಟ್ ತಗೊಂಡ್ಬಂದಿದ್ದಾರೆ ಮೇಡಮ್, ಏನೆಲ್ಲ ಕೊಟ್ಟಿದ್ದೀವಿ ಅಂತ ಎಲ್ಲ ನೋಡಿ. ಇಲ್ಲಿ ಲೀಸ್ಟ್ ಇದೆ ಫುಲ್ಲು ನೋಡಿ ಮೇಡಮ್. ಎಷ್ಟು ಕೊಟ್ಟಿದ್ವಿ ಅಮೌಂಟ್ ಪರ್ಚೇಸ್ ಮಾಡಕ್ಕೆ? ಸರ್ ನೀವು ಪರ್ಚೇಸ್ ಮಾಡಕ್ಕೆ 5000 ಕೊಟ್ಟಿದ್ರಿ. ಸೊ ನಾವು ಮಾರ್ಕೆಟ್ಗೆ ಹೋದಾಗ ಸೊ ಅಲ್ಲೆಲ್ಲ ಸ್ವಲ್ಪ ಬಾರ್ಗಿಂಗ್ ಎಲ್ಲ ಮಾಡಿ 6580 ಆಗಿದೆ. ಸೊ ನೀವೇ ಮಿಕ್ಕಿದ ಕಾಸು ಹಾಕೊಂಡಿದ್ದೀರಾ. ಇದೇನಿದು ಸರ್? ಇದು ಪ್ಲೇಟ್ಸ್ ಕುಕೀಸ್ಗೆ. ಓಕೆ. ಇದು ಟಿಶ್ಯೂ ಫುಲ್ ಪ್ಯಾಕ್ ಇತ್ತು. ನೆಕ್ಸ್ಟ್ ಟಿಶ್ಯೂ ಸ್ಟ್ಯಾಂಡು, ಫ್ಲಾಸ್ಕ್ 2, ಕಾಫಿ ಕಪ್ಸ್ ಮತ್ತೆ ಅದು ಸಾಸ್ ಇದ್ದದ್ದು ಗ್ಲಾಸ್ದು, ಪ್ಲಾಸ್ಟಿಕ್ ಕಾಫಿ ಕಪ್ಸ್ ಯೂಸ್ ಅಂಡ್ ಥ್ರೋದು, ಇದು ಪ್ಲೇಟ್ಸ್ ಯೂಸ್ ಅಂಡ್ ಥ್ರೋದು, ಮ್ಯಾಟು ಲ್ಯಾಂಪಿಗೆ ಹೇಳಿದ್ರಿ, ಆಮೇಲೆ ನ್ಯಾಪ್ಕಿನ್ಸ್ ಹೇಳಿದ್ರಿ ತರಕ್ಕೆ, ಗೋಲ್ಡ್ ಟ್ರೇ, ನೆಕ್ಸ್ಟ್ ಅದರಲ್ಲೇ 2 ಲಾರ್ಜ್ ಮತ್ತೆ ಸ್ಮಾಲ್, ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಬಾಕ್ಸ್. ಓಕೆ. ಅದು ಎಷ್ಟು 24 ತಗೊಂಡಿದ್ರಾ ಡ್ರೈ ಫ್ರೂಟ್ಸ್ ಬಾಕ್ಸ್? ಓಕೆ. ಟೋಟಲ್ ಇದ್ರಲ್ಲಿ ನಾವು 5000 ಕೊಟ್ಟಿದ್ರಲ್ಲ, ಮತ್ತೆ 6580, ಅಂದ್ರೆ 1580 ನಾನು ಕೊಡ್ಬೇಕು ನಿಮ್ಗೆ. ಓಕೆ. ಮತ್ತೆ ಟ್ರಾನ್ಸ್ಪೋರ್ಟೇಷನ್? ಇದೇನಿದು ಟ್ರಾನ್ಸ್ಪೋರ್ಟೇಷನ್? ಇದು ಟ್ರಾನ್ಸ್ಪೋರ್ಟೇಷನ್ ಬಂದಿದ್ದು ಸರ್, ನನ್ನ ಕ್ಯಾಬಿಂದು ಇದಾಗಿದ್ದು. ನೆಕ್ಸ್ಟ್ ಇದು ಸ್ವೀಟ್ಸ್ ಏನೋ ತರ ನಾನೇ ಕೊಟ್ಟಿದ್ದೆ. ಆಮೇಲೆ ಇದು ಕ್ಯಾಬಿಂದು. ಸೊ ಮೊನ್ನೆ ಆಮೇಲೆ ಇನ್ನೊಂದ್ಸಲಿ ಕ್ಯಾಬಲ್ ಬಂದಾಗ ಇಷ್ಟ ಆಯ್ತು ಟೋಟಲ್ 2000. ಇಷ್ಟೊಂದು ಆಗೋಯ್ತಾ? ಹಾ ಸರ್. 2316 ರೂಪಾಯಿ. ಓ ನೋಡಿ, ಜಾಸ್ತಿ ಖರ್ಚು ಮಾಡಿದಾರೆ ಬೇಡ. ಸೊ ಈ ಅಮೌಂಟ್ ನಿಮ್ಗೆ ಕೊಡ್ಬೇಕು ನಾನು. ವೆರಿ ನೈಸ್. ಎಲ್ಲ ಪರ್ಚೇಸ್ ಎಲ್ಲ ಹೇಗೆ ಬಾರ್ಗಿಂಗ್ ಮಾಡಿದ್ರ? ಚೆನ್ನಾಗಿ. ಇಲ್ಲಿ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗ್ತಾ ಇದೆ ಅಲ್ಲ ಅಮೌಂಟ್. ಸ್ನೇಹಿತರ, ಯಾವ್ದೇ ಇವೆಂಟ್ ಮಾಡ್ಬೇಕಾದ್ರೆ ಜಾಸ್ತಿ ನಾವು ಟ್ರಾನ್ಸ್ಪೋರ್ಟೇಷನ್ಗೆ ಸ್ಪೆಂಡ್ ಮಾಡ್ತೀವಿ. ಸಮ್ಟೈಮ್ ನಾವು ಕ್ಲೈಂಟ್ ಗಳಿಗೆ ನಾವು ಹೇಳಿದಾಗ ಟ್ರಾನ್ಸ್ಪೋರ್ಟೇಷನ್ ಅಂತ ಕೆಲವರು ಒಪ್ಪೋದೇ ಇಲ್ಲ. ಈವೆಂಟ್ಸ್ ಕೊಟ್ಟಿದೀವಿ, ಟ್ರಾನ್ಸ್ಪೋರ್ಟೇಷನ್ ಏನ್ ಕೊಡ್ಬೇಕು ಅಂತ. ಸೊ ಹಂಗಾಗಲ್ಲ. ಒಂದು ಪೋರ್ಟರ್ ಆಗ್ಲಿ, ಒಂದು ಡೆನ್ಸೋಗೆ ನಾವು ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಅದನ್ನ ಸ್ವಲ್ಪ ಅರೇಂಜ್ ಮಾಡ್ಕೋಬೇಕು ಪ್ರಾಪರ್ ಆಗಿ ಅಂತ. ವೆರಿ ನೈಸ್, ಚೆನ್ನಾಗಿ ಕೊಟ್ಟಿದ್ರೆ ಬಿಲ್ಲು. ಓಕೆ, ಅಪ್ರೂವಲ್ ಮಾಡ್ತೀನಿ. ಎಲ್ಲ ನೀಟಾಗಿ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ ಮೇಡಮ್. ಖುಷಿ ಆಯ್ತು. ಯಾವ್ದಾದ್ರು ಮಿಸ್ ಮಾಡಿದೀರಾ? ಈಗ ಅಲ್ಲಿ ಸರ್ವಿಸ್ ಕೊಟ್ಬಿಟ್ಟು ಇಲ್ಲಿ ವೇರ್ ಹೌಸ್ಗೆ ಪ್ರಾಪರ್ ಆಗಿ ಬಂದಿದೆಯಲ್ಲ? ನಾನು ಫುಲ್ ಅದನ್ನು ನಾನೇ ಚೆಕ್ ಲಿಸ್ಟ್ ಮಾಡಿರೋದು. ಸೊ ಇಲ್ಲಿಂದ ಹೋಗ್ತಾನು ನಾನೇ ಚೆಕ್ ಲಿಸ್ಟ್ ಮಾಡಿದೆ. ಇವೆಂಟ್ ಆದ್ಮೇಲೂ ನಾನೇ ಚೆಕ್ ಲಿಸ್ಟ್ ಮಾಡ್ಕೊಂಡು ತಗೊಂಬಂದು ಇಲ್ಲಿ ಪ್ಲೇಸ್ ಮಾಡಿ ಕೂಡ ಹೋಗಿದ್ದೇನೆ. ವೆರಿ ನೈಸ್, ವೆರಿ ನೈಸ್. ಇದು ಪರ್ಚೇಸ್ ಆಯ್ತು. ಈಗ ವಿ ವಿಸ್ತಾರದ್ದು ಅಮೌಂಟ್ ನಾನು ಪೇ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದ್ರದ್ದು ನಾನು ನಿಮ್ಗೆ 1500 ಪೇ ಮಾಡ್ತೀನಿ. ಸರ್ ಹೇಳಿದ್ದಾರೆ, ಸರ್ ನೀವು ಗಗನ್ ಸರೇ ಸೆಲೆಕ್ಟ್ ಮಾಡಿ ಪೇ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಗಗನ್ ಸರ್, ನಿಮ್ಮ ಒಂದು ಆಪರ್ಚುನಿಟಿಗೆ. ಸೊ 1500 ರೂಪೀಸ್ ನಾವು ಪೇ ಮಾಡ್ತಾ ಇದೀವಿ. ಅವರೇ ಕೊಟ್ಟಿದ್ದು. ಸೊ ಇನ್ನ ಪೇಮೆಂಟ್ ಆಗಿಲ್ಲ ನಾವು, ಯಾಕೆಂದ್ರೆ ಒಂದು ಈವೆಂಟ್ ಅಂತ ಅಂದ್ರೆ ವೇಟ್ ಮಾಡ್ಬೇಕು ಪೇಮೆಂಟ್ಗೆ. ಸೊ ಇವಾಗ ಅವ್ರ ಕ್ಲೈಂಟ್ ಕೊಟ್ಟಿರ್ತಾರ ಇಲ್ಲೋ ಗೊತ್ತಿಲ್ಲ, ನಮ್ಮ ವೆಂಡರ್ ಗಳಿಗೆ ನಾವು ಪೇಮೆಂಟ್ ಮಾಡ್ಬಿಡ್ಬೇಕು. ಸೊ ಇವಾಗ ಸರ್ ಎಷ್ಟು ಬಿಸಿ ಇದಾರೆ ಅಂದ್ರೆ ಅಷ್ಟು ಬಿಸಿ ಇದಾರೆ. ನಾವು ಲೈವ್ ಆಗೂ ಬರಕ್ಕಾಗಿಲ್ಲ. ಕೆಲವೊಂದು ಲೀಡ್ಸ್ ಗಳೆಲ್ಲ ಬಂದಿದೆ ವೆಡ್ಡಿಂಗ್ ಎಲ್ಲ. ಅವ್ರು ಲೈವ್ ಬಂದಾದ್ಮೇಲೆ ಲೀಡ್ಸ್ ನ ಹೆಂಗ್ ಪಾಸ್ ಔಟ್ ಮಾಡ್ತೀವಿ ಅಂತ ಎಲ್ಲ ಕೂಡ ಅವ್ರ ಜೊತೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಆಮೇಲೆ ನಾನು ಪೇಮೆಂಟ್ ಇಸ್ಕೊಂತೀನಿ. ಅದ್ರ ಪೇಮೆಂಟ್ ನಾನು ನಿಮ್ಗೆ ಆಡ್ ಮಾಡ್ಕೊಡ್ತೀನಿ ಈಗ. ಸೊ ಅದು 1500. ಸೊ ಇದು ಬಂದು ಟೋಟಲ್ ನಿಮ್ಗೆ 2360 ಇದೊಂದಾಯ್ತು 2316 ರೂಪಾಯಿ 1500. ಸೊ ಅದಾದ್ಮೇಲೆ ನಮ್ ಸ್ಕೂಲ್ ಡೇಟ್ ಮಾಡಿದ್ರಲ್ಲ, 2 days ಮಾಡಿದ್ರಿ ಅಲ್ವಾ? ಸೊ ಇದಕ್ಕೂ ಕೂಡ 2000 ಆಡ್ ಮಾಡ್ತಾ ಇದ್ದೀನಿ. ಸೊ ಇನ್ನ ಕಮ್ಮಿ ಕೊಡೋಣ ಅನ್ಕೊಂಡ್ವಿ, ಬಟ್ ನಿಮ್ ವರ್ಕ್ ನನ್ ತುಂಬಾ ಇಷ್ಟ ಆಗಿದೆ. ಮೇಡಮ್ ಕೂಡ ಅಷ್ಟೇ, ಎಲ್ಲ ಟೀಚರ್ಸ್ ಅಷ್ಟೇ, ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಪರ್ಸ್ನಲಿ ಅಂಡ್ ಪ್ರೊಫೆಷನಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ನಲ್ಲ, ಎಷ್ಟು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರಿ. ಅಂಡ್ ನಾನು ಹೇಳಿದ್ನೆಲ್ಲ ಚೆಕ್ ಲಿಸ್ಟ್ ಮಾಡ್ಕೊಂಡು ವರ್ಕ್ ಮಾಡಿದ್ದು. ಆಲ್ ದ ವೆರಿ ಬೆಸ್ಟ್.
ಅಂತ ನಾನು ಹೇಳ್ತೀನಿ. ಅಂಡ್ ಇನ್ನೊಂದು ಇವಾಗ ಟೋಟಲ್ 2316, 1500, 2000 ಟೋಟಲ್ ಎಷ್ಟಾಯ್ತು? ಟೋಟಲ್ ಎಷ್ಟಾಯ್ತು? ₹5816 ಅರ್ನಿಂಗ್ ನಿಮ್ದು. ಏನಾದ್ರೂ ನೆಗೋಷಿಯಬಲ್ ಇದೆಯಾ? ನೆಗೋಷಿಯಬಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಮೇಡಮ್ಗೆ ರೆಗ್ಯುಲರ್ ಆಗಿ ವರ್ಕ್ ಕೊಡ್ತೀವಿ ಮೇಡಮ್ ನಾವು. B2Bಲಿ, B2C ಅಂದ್ರೆ ಏನೋ ಒಂದ್ಸಲಿ ಬಿಸ್ನೆಸ್ ಬರುತ್ತೆ, ಓಕೆ. B2B ಅಲ್ವಾ? B2B ಅಂದ್ರೆ ಏನು, B2C ಅಂದ್ರೆ ಏನು, B2B2C ಅಂದ್ರೆ ಏನು ಅಂತ ಎಲ್ಲ ಗೊತ್ತಾಗಿದ್ಯಾ ನಿಮ್ಗೆ? ನಿಜವಾಗ್ಲೂ ಗೊತ್ತಾಗಿದ್ಯಾ? ಸೊ B2B ಅಂತಂದ್ರೆ ರೆಗ್ಯುಲರ್ ಆಗಿ ವರ್ಕ್ ಕೊಡ್ತಾರೆ. B2C ಅಂದ್ರೆ 1 ಟೈಮ್ 2 ಟೈಮ್ ಕೊಟ್ಬಿಡ್ತಾರೆ. B2B2C ಅಂದ್ರೆ ಅದು ಕೂಡ ರೆಗ್ಯುಲರ್ ಆಗಿರುತ್ತೆ. ನಾನ್ ನಿಮ್ಗೆ B2B ವರ್ಕ್ ಮಾಡ್ತಾ ಇದ್ದೀನಿ. ಏನಾದ್ರೂ ಇದ್ರಲ್ಲಿ ನೆಗೋಷಿಯಬಲ್ ಇದೆಯಾ ಹೇಳಿ? ನೋಡಿ, ಕನ್ವಿನ್ಸ್ ಮಾಡ್ತಾ ಇದೀವಿ ಮೇಡಮ್. ರೆಗ್ಯುಲರ್ ಆಗಿ ಕೊಡ್ತೀನಲ್ಲ, ಅದಕ್ಕೆ ನಾನು ಅವತ್ತೇ ಹೇಳ್ದೆ ಸರ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಿಲ್ಲ ಅಂತ. ಇವಾಗ ಮಾತ್ರನಾ ಮುಂದಕ್ಕೂ ಅಷ್ಟೇ ಸರ್, ನಾನು ಏನ್ ವರ್ಕ್ ಮಾಡ್ತೀನೋ ಅದನ್ನ ರೆಕಾಗ್ನೈಸ್ ಮಾಡಿ ಅಷ್ಟೇ ನಾನು ಹೇಳೋದು. ಸೊ ನನ್ಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ ಸದ್ಯಕ್ಕೆ. ಆಸ್ ಎ ನಾನು ಇನ್ನೂ ವರ್ಕಿಂಗ್ ಪೀರಿಯಡ್ ಅಲ್ಲಿ ಇರೋದ್ರಿಂದ ಸೊ ನಂದು ಡಿಮ್ಯಾಂಡಿಂಗ್ ಅಂತ ನನ್ ಬರಲ್ಲ. ನಿಮ್ ಇಷ್ಟ ಸರ್. ಫ್ರೀಲಾನ್ಸಿಂಗ್ ಅಲ್ಲಿ 5816 ನೀವು ಬಿಲ್ ಮಾಡಿದೀರಾ ಸರ್? ಅದ್ 2 ಮಾತ್ರ ಅಷ್ಟೇ ಅಲ್ಲ, ಓವರ್ ಆಲ್ ಬಿಲ್ಲಿಂಗ್ ಅನ್ಕೊಳ್ಳಿ. ಓವರ್ ಆಲ್ ನೀವು ಖರ್ಚು ಮಾಡಿರೋದನ್ನು ಕೂಡ ಆಡ್ ಆನ್ ಮಾಡಿ. ಒಂದು ಆಯ್ತು. ಸೊ ಇದ್ರಲ್ಲಿ ಏನಿದೆ, ಏನಾದ್ರೂ ಒಂದ್ ಸ್ವಲ್ಪ ನೆಗೋಷಿಯಬಲ್ ಮಾಡಿ. ಸರಿ ಸರ್, 5500. ಓ, 5500. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ₹316 ಕಮ್ಮಿ ಮಾಡಿದ್ದಾರೆ ಮೇಡಮ್, ನಾವು ರೆಗ್ಯುಲರ್ ಆಗಿ ಬಿಸ್ನೆಸ್ ಕೊಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಾನೇನ್ ಮತ್ತೆ ನಿಮ್ಗೆ ನೆಗೋಷಿಯಬಲ್ ಕೇಳಲ್ಲ. ಖುಷಿಯಾಗಿದೆ ನಮ್ಗೂನು. 5500 ಇದರಲ್ಲಿ ನೀವು ಖರ್ಚು ಮಾಡಿರೋದಿದೆ. ಎಸ್, ತಗೊಳ್ಳಿ. ಆಲ್ ದ ಬೆಸ್ಟ್. ಯಾಕೆ ನಿಂತ್ಕೊಂಡು ಇಸ್ಕೊಂತ ಇದೀರ ದುಡ್ಡು? ಬನ್ನಿ, ಹತ್ರ ಬನ್ನಿ, ಕೇಳಿ ಮೇಡಮ್ಗೆ. ಯಾಕೆ ಮೇಡಮ್? ಅದು ರೆಸ್ಪೆಕ್ಟ್. ಸೊ ನಾನು ವರ್ಕ್ ಮಾಡ್ತಿದ್ದೀನಿ. ಸೊ ಈ ವರ್ಕ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ನಾನೊಂದು ರೆಸ್ಪೆಕ್ಟ್ ಕೊಡಬೇಕು ಸರ್ಗೆ. ಸೊ ಇಷ್ಟು ಅಮೌಂಟು ನಾಳೆ ಡಬಲ್ ಆಗಲಿ ಸರ್ರಿಂದ. ಸೊ ಹೀಗೆ ಈವೆಂಟ್ಸ್ ಕೊಡ್ತಾ ಇರಲಿ ಸರ್. ಇದೇ ಥರ ನಂದು ಸ್ಕಿಲ್ಸ್ ಹಂಗೆ ಡೆವಲಪ್ ಆಗ್ತಾ ಇರಲಿ. ಸೊ ಫಸ್ಟ್ ಅರ್ನಿಂಗ್ ಎಷ್ಟಿತ್ತು ಮೇಡಮ್? 100 ರೂಪೀಸ್. 100 ರೂಪೀಸ್. ಇವತ್ತು 5500. ಏನ್ ಖುಷಿ ಆಗ್ತಾ ಇದೆ ಇಷ್ಟು. ಏನ್ಸಿ ಒಂದ್ಸಲಿ ಕೌಂಟ್ ಮಾಡಿ. ನಾನು ನಮ್ಮ ಸೀನಿಯರ್ಸ್ ಯಾರಾದ್ರೂ ಇದ್ರೆ ನಾನು ಕೌಂಟೇ ಮಾಡಲ್ಲ, ಬಟ್ ನೀವು ಕೌಂಟ್ ಮಾಡಿ. 5500. ಕರೆಕ್ಟ್ ಆಗಿದ್ಯಾ? ಓಕೆ, ಥ್ಯಾಂಕ್ ಯು. ನೀವು ನಮ್ಮ ₹316 ಕಮ್ಮಿ ಮಾಡಿದಕ್ಕೆ. ಯಾಕೆಂದ್ರೆ ರೆಗ್ಯುಲರ್ ಆಗಿ ಕೊಡ್ತೀವಿ. ಏನ್ ಅನ್ನಿಸ್ತಾ ಇದೆ ಈ ಒಂದು ಅರ್ನಿಂಗು? ಸರ್ ಖುಷಿ ಆಗುತ್ತೆ ಆಕ್ಚುಲಿ. ಓಕೆ, ನಂದಿನ್ನು ಕಲಿಯೋದು ತುಂಬಾ ಇರುತ್ತೆ. ಆದ್ರೂ ನಮ್ಗೆ ಈ ತರ ಆಪರ್ಚುನಿಟಿ ಕೊಟ್ಬಿಟ್ಟು ಈ ತರ ಓಕೆ ನೀವು ಅರ್ನ್ ಮಾಡ್ಬೋದು, ನೀವು ಈ ಫೀಲ್ಡ್ ಅಲ್ಲಿ ಬೆಳಿಬೋದು ಅಂತ ಒಂದು ಪ್ರೋತ್ಸಾಹ ಮಾಡ್ತಿರಲ್ಲ. ಸೊ ಈ ಅಮೌಂಟ್ಗೆ ಇನ್ನೂ ವರ್ಕ್ ಮಾಡ್ಬೇಕು, ಇನ್ನೂ ಎಫರ್ಟ್ ಹಾಕ್ಬೇಕು ಅಂತ ಇಷ್ಟ ಆಗುತ್ತೆ. ನೈಸ್. ಅಮ್ಮನ್ಗೆ ಏನ್ ಹೇಳ್ತೀರಾ? ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಎಲ್ಲೇ ಹೋದ್ರು ಮೇಡಮ್ ಅಮ್ಮನ್ ಮಾತ್ರ ಬಿಡ್ಬೇಡಿ. ನೈಟ್ ಕಾಲ್ ಮಾಡಿ ಮಾತಾಡ್ದೆ, ನನ್ ಖುಷಿ ಪಟ್ರು ಅಮ್ಮ. ಒಂದೇ ಒಂದು ಹೇಳಿದ್ರು ಮೇಡಮ್ ಕಂಪ್ಲೇಂಟ್. ಮೇಡಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಅಲ್ಲೂ ಹೇಳ್ತಾ ಇದೀನಿ, ಸ್ವಲ್ಪ ಈವೆಂಟ್ ಆದಾಗ ಲೇಟ್ ಆಗ್ಬಿಡುತ್ತಲ್ಲ ಸ್ನೇಹಿತರೆ. ಹೆಣ್ಮಕ್ಳು ಹೋಗ್ಬೇಕಾದ್ರೆ ಅದೊಂದು ಮೈಂಡ್ ಅಲ್ಲಿ ಇರುತ್ತೆ, ಅಕ್ಕಪಕ್ಕ ಜನ ಏನಾದ್ರು ಅನ್ಕೊಂಡ್ರೆ ಅಂತ. ಅದು ಅದ್ರ ಬಗ್ಗೆ ಹೇಳಿ ಮೇಡಮ್, ಒಂದು ಅವೇರ್ ಇರ್ಲಿ ಎಲ್ರಿಗೂ ಅಂತ. ಅದೇ ಸರ್, ಎಲ್ಲಾ ಪೇರೆಂಟ್ಸ್ ಎದುರ್ಕೊಳ್ಳೋದು ಅದೇ. ಹೆಣ್ಮಕ್ಳನ್ನ ರಾತ್ರಿ ಹೊತ್ತು ಅಷ್ಟು ಲೇಟ್ ಆಗಿ ಕಳ್ಸಿದ್ರೆ ಅಕ್ಕಪಕ್ಕದವ್ರು ಏನ್ ಅನ್ಕೊಂತಾರೆ, ಇಲ್ಲ ಆ ಹೆಣ್ಮಗು ಮೇಲೆ ಬ್ಯಾಡ್ ಕಮೆಂಟ್ ಮಾಡೋದು, ಈ ತರ ಎಲ್ಲ ಎದುರ್ಕೊಂತಾರೆ. ಇನ್ನು ಕೆಲವರು ಮದ್ವೆ ಏಜ್ ಹುಡುಗಿ ಬರ್ತಾ ಇತ್ತು ಅಂದ್ರೆ ಓಕೆ ಬೇರೆ ಕಡೆ ಅಫೇರ್ ಇರ್ಬೇಕು, ಓಕೆ ಎಲ್ಲೋ ತಿರ್ಗಾಡ್ಕೊಂಡ್ ಬರ್ತಿರ್ಬೋದು, ಈ ತರ ಎಲ್ಲ ಕಮೆಂಟ್ಸ್ ಬಂದಾಗ ಅವ್ರಿಗೂ ಭಯ ಆಗುತ್ತೆ.
ಸೊ ನಾವು ಫಿಮೇಲ್ಸ್ ಆಗಿರೋರು ಆದಷ್ಟು ಅದನ್ನ ಅವಾಯ್ಡ್ ಮಾಡಬೇಕು, ಆ ಟೆನ್ಷನ್ಸ್ ಕೊಡಬಾರ್ದು ಪೇರೆಂಟ್ಸ್ಗೆ ಆಕ್ಚುಲಿ. ಸೊ ಅದರಿಂದ ಸೊ ನಮ್ಮ ಮಮ್ಮಿ ಹೇಳಿದ್ದಾರೆ. ಅದು ಬಿಟ್ಟೆ ನಿಮ್ ಮೇಲೆ ಬ್ಯಾಡ್ ಒಪಿನಿಯನ್ ಆಗ್ಲಿ ಅಥವಾ ನೀವು ಅವ್ರ ಕೈಯಲ್ಲಿ ತುಂಬಾ ಕೆಲಸ ಮಾಡಿಸ್ಕೊಂತಾರೆ ಅಂತ ಆಗ್ಲಿ ಅದಲ್ಲ. ಸೊ ಒಂದ್ ಸ್ವಲ್ಪ ಬೇಗ ಅಷ್ಟೇ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಈವೆಂಟ್ಸ್ ಅಂತ ಅಂದ್ರೇನೆ ಮೇಡಮ್ 8 o'clock ಕ್ಲೋಸ್ ಆಗಲ್ಲ. ಅದು ಮಿನಿಮಮ್ ಅಂದ್ರೂ 11 o'clock, ಮ್ಯಾಕ್ಸಿಮಮ್ ಅದ್ ಹೇಳಕ್ಕೆ ಆಗಲ್ಲ. ಸೊ ನಮ್ಗೇನಂದ್ರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಅದಕ್ಕೆ ನಾನು ಹೇಳ್ತಾ ಇರೋದು, ನೀವೆಲ್ಲ ಬೇಗ ಕಲ್ತ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಕ್ವಿಕ್ ಲರ್ನ್ ಮಾಡಿ. ನನ್ನ ಹತ್ರ ಸಿಕ್ಕಾಪಟ್ಟೆ ಇದೆ ನೋಡಿ. ಇವತ್ತು ನೋಡಿ ನಿಮ್ಗೆ ತೋರಿಸ್ತೀನಿ ಎಷ್ಟು ಲೈವ್ ಅಲ್ಲಿ ಮೊಬೈಲ್ ಇದೆ ನೋಡಿ. 2, 4, 6, ಇಲ್ಲೊಂದು ಲೈವ್ ಅಲ್ಲಿ 7, ಇನ್ನೊಂದು 4 ಮೊಬೈಲ್ ಮನೇಲಿದೆ. ಇಷ್ಟು ಬ್ರ್ಯಾಂಡ್ ಗಳಿಗೆ ನಾವು B2B ವರ್ಕ್ ಮಾಡಿದಾಗ ನಾನು ಅದಕ್ಕೆ ನನ್ಗೊಂದು ಒಳ್ಳೆ ವಿಷನ್ ಇದೆ. ಇವರೆಲ್ಲ ಬೆಳೆದ್ರೆ ನಾನು ಜಾಸ್ತಿ ಕೆಲಸ ಕೊಡ್ಬೋದು. ನಮ್ ಸೀನಿಯರ್ಸ್ ನನ್ ಕೆಲಸ ಕೊಡ್ತಾ ಇದಾರಲ್ವಾ, ಯಾಕೆ ಕೊಡ್ತಾರೆ? ಇವಾಗ್ಲೇ ನೀವು ಕೂತಿದ್ದ ಜಾಗದಲ್ಲಿ ಎಷ್ಟು ಎಂಕ್ವೈರಿ ಬಂತು ನೀವ್ ಹೇಳಿ. ವೆಡ್ಡಿಂಗ್ಸ್ ಎಷ್ಟು ಎಂಕ್ವೈರಿ ಬಂತ ಹೇಳಿ? 3ರಿಂದ 4 ಬಂತ? ನಾನ್ ಹೇಳೋದ್ ಒಂದೇ, ನಿಮ್ ಕೆಲ್ಸ ಬೇಕಾ ಬನ್ನಿ, ನನ್ ಕಣ್ ಕಾಣಿಸ್ಕೊಳ್ಳಿ, ನಾನ್ ನಿಮ್ ಸಪೋರ್ಟ್ ಮಾಡ್ತೀನಿ. ಯಾಕೆ ವರಿ ಮಾಡ್ತೀರಾ? ಫೇಲ್ಯೂರ್ ಆಗಿರೋ ವ್ಯಕ್ತಿ ನಾನು ನಿಮ್ಮನ್ ಫೇಲ್ಯೂರ್ ಮಾಡಕ್ ಬಿಡ್ತೀನಾ? ನೀವು ಗ್ರೋ ಆಗ್ಬೇಕು ಸ್ನೇಹಿತರೆ. ಕೆಲವರು ನಮ್ ಬಗ್ಗೆ ಗೊತ್ತಿಲ್ಲ ಅಷ್ಟೇ, ನೀವು ತಿಳ್ಕೊಳ್ಳಿ ನಮ್ ಬಗ್ಗೆ, ನಾವ್ ಏನ್ ಮಾಡ್ತೀವಿ, ಹೇಗ್ ಮಾಡ್ತೀವಿ ಅಂತ. ನೋಡಿ ಹೆಣ್ಮಕ್ಳು ಈ ಒಂದು ಏನೋ ಅವ್ರ ಕಾಲ್ ಮೇಲೆ ಅವ್ರು ನಿಂತಿ ಅರ್ನ್ ಮಾಡ್ತಿದ್ದಾರ್ರಿ. ನಾನು ಎಲ್ರಿಗೂ ಹೇಳೋದದೇ, ಬಿಫೋರ್ ಮ್ಯಾರೇಜ್, ಪ್ರೆಸೆಂಟ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್. ಅಟ್ಲೀಸ್ಟ್ ಆಫ್ಟರ್ ಮ್ಯಾರೇಜ್ ಹಸ್ಬೆಂಡ್ ಮೇಲೆ 10ರಿಂದ 20% ಡಿಪೆಂಡ್ ಆಗೋದು ಬೇಡ. 100% ಕೆಲವರು ಡಿಪೆಂಡ್ ಆಗಿರ್ತಾರೆ. ಅವ್ರಿಗೆ ಅನ್ಸಿರುತ್ತೆ ನಾನು ಏನಾದ್ರು ಮಾಡ್ಬೇಕು ಅಂತ, ಬೇಡ ಒಂದು 10ರಿಂದ 20%. ಮತ್ತೆ ಮದ್ವೆಗಿಂತ ಮುಂಚೆ ನೀನ್ ಕೆಲಸ ಮಾಡುವಂತ ಹೇಳೋ ಚಾನ್ಸಸ್ ಇರುತ್ತೆ, ಮದ್ವೆ ಆದ್ಮೇಲೆ ಬೇಡ ಅನ್ನೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಇರುತ್ತೆ ಸ್ನೇಹಿತರೆ. ನಿಮ್ಗೇನ್ ಗೊತ್ತಾ, ನೀವು ಬೇಡದಿರೋ ಕಂಟೆಂಟ್ ನ ಕನ್ಸ್ಯೂಮ್ ಮಾಡಿ 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 ನಿಮ್ಗೆ ಇಂಜೆಕ್ಟ್ ಮಾಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ. ಇಂಥ ಕಂಟೆಂಟ್ ಕನ್ಸ್ಯೂಮ್ ಮಾಡ್ಬೇಕು. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ನೋಡಿ, ಎಷ್ಟು ಇಂಪ್ರೂವ್ ಇದೆ. 100 ರೂಪಾಯಿ ಅರ್ನ್ ಮಾಡಿದ್ ಫಸ್ಟ್ ಅವರು. ಹತ್ಬಿಟ್ರು ನಾವು ಒಂದ್ಸಲಿ ಕೆಲವೊಂದು ಪಾಯಿಂಟ್ಸ್ ಗಳಲ್ಲಿ. ಅಷ್ಟು ಇಲ್ಲಿ ಕಷ್ಟ ಕೊಡ್ತೀವಿ ನಾವು, ಸುಮ್ನೆ ಈಸಿ ಅನ್ಕೋಬೇಡಿ. ಇವತ್ ನೋಡಿ 5,500 ಬಿಲ್ ಮಾಡಿದ್ದಾರೆ. 5,000 ನಾವು ಕಳ್ಸಿಕೊಟ್ಟಿದ್ವಿ ಅವ್ರಿಗೆ. ಮತ್ತೆ ನನ್ ಕೇಳಲಿಲ್ಲ ಎಕ್ಸ್ಟ್ರಾ ಬಿಲ್ ಏನು ಅಂತ. ಅವ್ರ ದುಡ್ಡೇ ಹಾಕಿ ಮತ್ತೆ ಬಿಲ್ಲಿಗೆ ಆಡ್ ಮಾಡಿದ ನೋಡಿ. ಎಷ್ಟ್ ಚೆನ್ನಾಗಿ ನೀಟಾಗಿ ಬರ್ದಿದ್ದಾರೆ ನೋಡ್ರಿ. ಇದು ರೀ ಇದ್ ನೋಡಿ, ಪರ್ಚೇಸ್ ಐಟಮ್ ಟೈಟಲ್ ನೋಡಿ ಇಷ್ಟು. ಮತ್ತೆ ಹಿಂದೆ ನೋಡ್ರಿ ಪರ್ಸನಲ್ ಎಕ್ಸ್ಪೆನ್ಸ್ ಅವ್ರು ಖರ್ಚು ಮಾಡಿರೋದು ಟೋಟಲ್ ನೋಡಿ. ಮತ್ತೆ 2 days ಫಾಲೋ ಅಪ್ ಮಾಡಿದ್ದಾರೆ. ನಾನು ತುಂಬಾ ಬಿಸಿ ಇರ್ತೀನಿ, ಬ್ಯಾಕ್ ಟು ಬ್ಯಾಕ್ ಪೇಮೆಂಟ್ಗೂ ನೀವು ಫಾಲೋ ಅಪ್ ಮಾಡಬಾರ್ದು, ಬಿಸಿ ಇರ್ತಾರೆ. ಸೊ ಅದಾದ್ಮೇಲೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಆಮೇಲೆ ನೀವು ಒಂದ್ ಬಿಲ್ಲಿಂಗ್ ಮಾಡಿ. ಇನ್ನೊಂದ್ ಸ್ವಲ್ಪ ಇವಾಗ 500 ರೂಪಾಯಿ ಇವ್ರು ಜಾಸ್ತಿ ಮಾಡಿದ್ರು ನಾನು ಪೇ ಮಾಡ್ತಾ ಇದ್ದೆ. ಬಟ್ ನಾನು ಕನ್ವಿನ್ಸ್ ಮಾಡಿದ ರೀತಿ ಅವರು ಕೂಡ ಅಕ್ಸೆಪ್ಟ್ ಮಾಡಿದ ರೀತಿ ಐ ಆಮ್ ಸೋ ಹ್ಯಾಪಿ. ಸೊ ಏನ್ ಹೇಳ್ತೀರಿ ಈ ಲೈವ್ ಮುಖಾಂತರ? ಮತ್ತೆ ನೆಕ್ಸ್ಟ್ ಬರುವಂತ ಸ್ಟೂಡೆಂಟ್ಸ್ ಗಳಿಗೆ ಏನಾದ್ರು ಹೇಳೋದಿದ್ರೆ ಹೇಳಿ ಮೇಡಮ್. ಅದೇ ಸರ್, ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಏನು ಟ್ರೈನಿಂಗ್ ಪೀರಿಯಡ್ ಆಗಿದ ತಕ್ಷಣ ನೀವು ನಮ್ಮನ್ನ ಇದು ಮಾಡ್ಬೋದಿತ್ತು. ಬಟ್ ನಮ್ಮಲ್ಲಿರೋ ಟ್ಯಾಲೆಂಟ್ಸ್ನ ಸ್ಕಿಲ್ಸ್ನ ನೋಡಿ ಈಗಲೂ ಕರೆದು ಇವೆಂಟ್ಸ್ ಕೊಡ್ತಿರೋದಕ್ಕೆ ಅದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಅದರಿಂದ ನಮಗೂ ಇನ್ನೂ ಓಕೆ ನಾವು ಮಾಡ್ಬೋದು. ಇವಾಗ ನೀವು ಒಂದೊಂದು ಇವೆಂಟ್ ಕೊಟ್ಟಾಗೂ ಓಕೆ ನಮ್ಮ ಕೆಪಾಸಿಟಿ ಇದಿದೆ, ಓಕೆ ನಾವು ಇದನ್ನ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ನಮ್ಮಲ್ಲೇ ನಮಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಓಕೆ ನಾಳೆ ದಿವಸ ನಾವು ಬೇರೆ ಕಡೆ ಹೋದ್ರೂ ನಾವು ನಿಭಾಯಿಸಬಲ್ಲೆ ಅನ್ನೋ ಥರ ಕಾನ್ಫಿಡೆನ್ಸ್ ಬರ್ತಾ ಇದೆ. ಆ ಕಾನ್ಫಿಡೆನ್ಸ್ ಬರ್ಸಿರೋದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಬ್ಯಾಚ್ ಬಂದವ್ರಿಗೆಲ್ಲ ನಾನು ಹೇಳೋದೇ ಇಷ್ಟು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಈ ಫೀಲ್ಡಲ್ಲಿ, ಅಫ್ಕೋರ್ಸ್ ಬನ್ನಿ, ಒಂದೊಳ್ಳೆ ಸಪೋರ್ಟ್ ಇದೆ ಅಂತಲೇ ಹೇಳ್ಬೋದು. ನಿಮ್ಗೆಲ್ಲೂ ಹಿಂದೆ ಆಗಲಿ ಮುಂದೆ ಆಗಲಿ ಮಾಡಲ್ಲ, ಏನೇ ಇದ್ರೂ ಡೈರೆಕ್ಟಾಗೇ ಹೇಳ್ತಾರೆ, ಡೈರೆಕ್ಟಾಗೇ ಹೇಳ್ಕೊಡ್ತಾರೆ. ಸೊ ನಿಮ್ಮದು ಈ ಫೀಲ್ಡಲ್ಲಿ ಕೆರಿಯರ್ನ ಮುಂದುವರಿಸ್ಬೇಕು ಅಂದರೆ ಸೊ V.9 ಇವೆಂಟ್ಸ್ ಇಂಡಿಯಾಗೆ ಬನ್ನಿ, ನಿಮ್ಮ ಕೆರಿಯರ್ನ ಆದಷ್ಟು ಬೇಗ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅಂಡ್ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅಂತ ಟ್ಯಾಗ್ಲೈನ್ ಇಟ್ಟಿದೀವಲ್ಲ, ಅದಕ್ಕೆ ಸೂಟೇಬಲ್ ಇದೆಯಾ? ಹಾನೆಸ್ಟ್ ಆಗಿ ಹೇಳ್ಬೇಕು. ಎಸ್ ಸರ್, ಅದಂತೂ ಪಕ್ಕ. ಲರ್ನಿಂಗ್ ಪ್ಲಸ್ ಅರ್ನಿಂಗ್. ಸೊ ನನಗೆ ಸ್ಟಾರ್ಟಿಂಗು ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಏನು ಬರ್ತಾ ಇಲ್ವಲ್ಲ, ನೀವು ಬರೀ ಲರ್ನಿಂಗೇ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು, ಓಕೆ ಪೇಷನ್ಸ್ ಇರಬೇಕು ಸರ್, ಮೇನ್ ಪೇಷನ್ಸ್ ಇರಬೇಕು. ಹೌದಾ? ಎಸ್. ಸೊ ಐಡಿಯಾನೇ ಇರಲಿಲ್ಲ, ಓಕೆ ಇವರು ಬರೀ ಅರ್ನಿಂಗ್ ಅನ್ನೋದು ಸುಮ್ಮನೆ ಹಾಕಿದ್ದಾರೆ, ಬರೀ ಲರ್ನಿಂಗ್ ಅಷ್ಟೇ, ಅರ್ನಿಂಗ್ ಅನ್ನೋದು ಸುಮ್ಮನೆ ಹಾಕಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನಾನು ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು, ಯಾವಾಗ ಅವರು ನಮ್ಮ ಟ್ಯಾಲೆಂಟ್ಸ್ನ ರೆಕಗ್ನೈಸ್ ಮಾಡಿ ಕೊಡ್ತಾರೋ, ಓಕೆ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಏನು ಕರೆಕ್ಟಾಗಿ ಹಾಕ್ಸಿದ್ದಾರೆ, ಅದು ಗ್ರೀನಲ್ಲಿ ಹಾಕ್ಸಿದ್ದಾರೆ, ಅದಕ್ಕೆ ಪಕ್ಕ ಇದ್ದಾರೆ ಅನ್ನೋದು. ಗ್ರೀನ್ ಆಗಿರ್ಬೇಕು ಅಂತ.
ಪಕ್ಕ ಇದ್ದಾರೆ ಅಂತ ಗೊತ್ತಾಯ್ತು. ಓಕೆ, ಇವಾಗ ವರ್ಕ್ ಆಯ್ತು. ಇವಾಗ ನೆಕ್ಸ್ಟ್ ವರ್ಕ್ ಗೆ ಕುತ್ಕೊಳ್ಳಿ ಒಂದ್ ನಿಮಿಷ. ಇವಾಗ ಸ್ನೇಹಿತರೆ, ಇವಾಗ ವರ್ಕ್ ಆಗೋಯ್ತು, ನೆಕ್ಸ್ಟ್ ವರ್ಕ್ ಇವಾಗ ನೆಕ್ಸ್ಟ್ ಕೊಡ್ತಾ ಇದೀನಿ. ಹ್ಯಾಪಿನದು ಒಂದ್ ಸ್ವಲ್ಪ ಹ್ಯಾಂಡಲ್ ಮಾಡಿ ನೀಟಾಗಿ. ಸೊ ಇನ್ನ ಬೇರೆ ಬೇರೆ ಈವೆಂಟ್ಸ್ ಗಳು ಲೈನ್ ಅಪ್ ಮಾಡ್ಕೊಡ್ತೀನಿ. ಹಾಸ್ಪಿಟಾಲಿಟಿಗೆ ಫುಲ್ ಫೋಕಸ್ ಮಾಡಿ. ಮತ್ತೆ ಇನ್ನೊಂದು ಕೆಫೆ ಮಾಡೋ ತರ ಪ್ಲಾನ್ ಅಲ್ಲಿ ಇದ್ದೀವಿ. ಅಂದ್ರೆ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ಗೆ, ವೆನ್ಯೂ ಓನರ್ಸ್ಗೆ ಅವ್ರು ಹೆಲ್ತ್ ಕಡೆ ಕಾನ್ಸಂಟ್ರೇಟೇ ಮಾಡ್ತಿಲ್ಲ ಸ್ನೇಹಿತರೆ. ನಮ್ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್ ನೀರ್ ಕುಡಿತಾರ ಇಲ್ಲ, ವಾಶ್ರೂಮ್ ಹೋಗಲ್ಲ, ಪ್ರಾಪರ್ ಆಗಿ ಅವರು ಊಟನೇ ಮಾಡಲ್ಲ, ಬರೇ ಸೈಟ್ ಅಲ್ಲಿ ಇದ್ದು ಅವ್ರಿಗೆ ಹೆಲ್ತ್ ಕಡೆ ಕಾನ್ಸಂಟ್ರೇಟೇ ಮಾಡ್ತಿಲ್ಲ. ಅದಕ್ಕೆ ಅಂತಾನೆ ಅವ್ರಿಗೆ ಒಂದು ಕೆಫೆ ಮಾಡೋಣ ಅನ್ಕೊಂಡಿದೀವಿ. ಎಲ್ಲೆಲ್ಲಿ ಈವೆಂಟ್ ನಡೆಯುತ್ತೆ ಅಲ್ಲಿ ಒಂದು ಕೆಫೆ ಮಾಡೋಣ ಅನ್ಕೊಂಡಿದೀವಿ. ಆ ಕಾನ್ಸೆಪ್ಟ್ ಸೂಪರ್ ಆಗಿದೆ. ಅದ್ರಲ್ಲೂ ಕೂಡ ಒಂದು ರೋಲ್ ಕೊಡ್ತೀನಿ ಮಾಡಿ. ನನ್ನ ಉದ್ದೇಶ ಒಂದೇ, ಈ ಒಂದ್ ಏನ್ ಫೀಲ್ಡ್ ಇದೆ ಈವೆಂಟ್ ಫೀಲ್ಡ್ಗೆ ಆದಷ್ಟು ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಒಳ್ಳೇದನ್ನ ಮಾಡೋಣ. ಖುಷಿನ ಹಂಚನ. ಎಲ್ರು ಕೂಡ ತುಂಬಾ ಬೇಜಾರಲ್ಲಿ ಇರ್ತಾರೆ, ಅವ್ರಿಗೆ ಖುಷಿ ಇರಲ್ಲ, ಪೀಸ್ ಅನ್ನೋದು ಇರಲ್ಲ, ನೆಮ್ಮದಿ ಅನ್ನೋದು ಇರಲ್ಲ. ನಾವೆಲ್ಲ ಸರ್ವಿಸ್ ಪ್ರೊವೈಡ್ ಮಾಡಕ್ ರೆಡಿ ಆಗಿದ್ದೀವಿ. ಬನ್ನಿ ಕಲ್ತ್ಕೊಳ್ರಿ, ಸಿಕ್ಕಾಪಟ್ಟೆ ದುಡ್ಡಿದೆ. ಅರುಣ್ ಸರ್ ಕಾಣಿಸ್ಕೊಳ್ರಿ, ಬೆಳೆಸ್ತೀನಿ ನಾನು, ಬನ್ನಿ ಮಾತಾಡಿ ಅಂತ ಹೇಳ್ತಾ, ಅಂಡ್ ಆಲ್ ದ ಬೆಸ್ಟ್. ನ್ಯೂ ಇಯರ್ ಇವೆಂಟ್ ಕೂಡ ತುಂಬಾ ಚೆನ್ನಾಗಿ ಮಾಡೋಣ ಅನ್ನೋ ಪ್ಲಾನ್ ಆಗಿದ್ದೀವಿ. ಅದು ಕೂಡ ಅಪ್ಡೇಟ್ ಮಾಡ್ತೀನಿ. ಅದ್ರಲ್ಲೂ ಕೂಡ ರೋಲ್ ಪ್ಲೇ ಮಾಡಿ. ಮತ್ತೆ ನೀವು ಇನ್ನ ಚೆನ್ನಾಗಿ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು. ನಿಮ್ ಬಾಡಿ ಲ್ಯಾಂಗ್ವೇಜ್, ನಿಮ್ ಕಮ್ಯುನಿಕೇಶನ್ ಸ್ಕಿಲ್, ಐ ಕಾಂಟ್ಯಾಕ್ಟ್, ಅದನ್ನೆಲ್ಲ ಇನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನ ನೋಡಿ, ಸರ್ಚ್ ಮಾಡಿ. ಎಷ್ಟೊಂದು ಪೇಜ್ಗಳಿದೆ, ಕಂಟೆಂಟ್ ಕ್ರಿಯೇಟರ್ಗಳು ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿ ಕಲ್ತ್ಕೋಬೇಕು. ನಿಮ್ಮನ್ನ ನೋಡಿದ್ರೆ ಮತ್ತೆ ನಿಮ್ ಜೊತೆ ಮಾತಾಡಕ್ ತುಂಬಾ ಇಷ್ಟ ಆಗ್ಬೇಕು ಜನಕ್ಕೆ. ಅದೊಂದು ನೀವು ಇಂಪ್ರೂವ್ ಆಗ್ತಾ ಹೋಗಿ ಇನ್ನ ಚೆನ್ನಾಗಿ. ಆಲ್ ದ ಬೆಸ್ಟ್. ತುಂಬಾ ಬೆಳಿಬೇಕು. ಅಮ್ಮನ್ಗೆ ಹೋಗಿ ಥ್ಯಾಂಕ್ಸ್ ಹೇಳಿ, ಅವ್ರಿಗೂ ಒಂದು ಬ್ಲೆಸ್ಸಿಂಗ್ ತಗೊಳ್ಳಿ. ಅವ್ರಿಗೆ ನನ್ ಬಹಳ ಖುಷಿ ಇದೆ ನೀವು ಇಂಪ್ರೂವ್ಮೆಂಟ್ ಆಗ್ತಿರೋದು. ನನ್ನಷ್ಟು ಯಾರು ನಿಮ್ ಫ್ಯಾಮಿಲಿ ಬಿಟ್ರೆ ಇಷ್ಟಪಡೋದು ನಾವೇ. ಅರುಣ್ ಸರೇ ಇಷ್ಟಪಡೋದು ಖುಷಿ. ನೀವು ಇನ್ನ ದೊಡ್ಡ ಲೆವೆಲ್ಗೆ ಹೋಗ್ಬೇಕು. ಯಾಕೆ ದೊಡ್ಡ ಲೆವೆಲ್ಗೆ ಅಂದ್ರೆ, ಇವ್ರು ಜಾಸ್ತಿ ದುಡ್ಡು ಮಾಡ್ರೆ ನಾನು ಇನ್ನ ಜಾಸ್ತಿ ದುಡ್ಡು ಮಾಡ್ಬೋದು. ನನಗ್ ಜಾಸ್ತಿ ಕೆಲಸ ಬರುತ್ತಾ, ನಾನೇನ್ ಮಾಡ್ತೀನಿ, ಪ್ರಿಯಾಂಕಾ ಮೇಡಮ್ ಕೊಡ್ತೀನಿ, ಅವ್ರು ಬೆಳೀತಾರ, ಇನ್ನ ಜಾಸ್ತಿ ಕೆಲಸ ಬರುತ್ತೆ. ಯಾಕೆ ಹೇಳಿ, ಅವ್ರು ಕೊಟ್ಟಾಗ ಅವ್ರು ಚೆನ್ನಾಗಿ ಮಾಡ್ತಾರೆ. ಈ ಮೈಂಡ್ ಸೆಟ್ ನಮ್ಗೆ. ಇವ್ರ ಎಷ್ಟು ಬೆಳೆಸ್ತೀವಿ ಅಷ್ಟು ಅಡ್ವಾಂಟೇಜ್ ನನಗೆ. ಹಾಗಾಗಿ ಏನಾದ್ರು ಹೇಳೋದಿದ್ರೆ ಫೈನಲಿ ಅದೇ ಸರ್, ಈಗಿನ ಯೂತ್ಸ್ ಗಳಿಗೆ ಮೇನ್ ಕೇಳೋದೇ ಸಪೋರ್ಟ್ಗಳು. ಸೊ ಆ ಸಪೋರ್ಟ್ ಇತ್ತು ಅಂದ್ರೆ ಲೈಕ್ ಅವ್ರು ಏನ್ ಲೈಕ್ ಅವ್ರದ್ದು ಏನ್ ಥಿಂಕಿಂಗ್ ಇರುತ್ತೋ ಅದನ್ನ ನೀಟಾಗಿ ಅಚೀವ್ ಆಗ್ಬೋದು, ಗ್ರೋತ್ ಆಗ್ಬೋದು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿ ಜೊತೆ ವರ್ಕ್ ಮಾಡೋದು ಅದು ತುಂಬಾನೇ ಕಷ್ಟ ಆಕ್ಚುಲಿ ಈ ಯೂತ್ಸ್ಗೆ. ಆಪರ್ಚುನಿಟಿ ಸಿಕ್ಕಿದಾಗ ಬಿಡಬಾರ್ದು ನನ್ನ ಪ್ರಕಾರ. ಸೊ ಆದಷ್ಟು ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ಅವ್ರ ಹತ್ರ ವರ್ಕ್ ಮಾಡಿ. ಒಂದೇ ಸಲ ಯಾರು ಬೆಳೆಯಕ್ಕಾಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಅವ್ರ ಹತ್ರ ಅನುಭವ ತಗೊಳ್ಳಿ. ಆಮೇಲೆ ನಾಳೆ ದಿವಸ ಯಾರಿಗ್ ಗೊತ್ತು, ನೀವ್ ಇನ್ನ ಕೆಲವ್ರಿಗೆ ರೋಲ್ ಮಾಡೆಲ್ ಆಗ್ಬೋದು. ಸೊ ಅದನ್ನ ತುಂಬಾ ಕಲ್ತಿದ್ದೀನಿ ಸರ್. ಅದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಖುಷಿಯಾಗಿರಿ. ಹಿಂಗೆ ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಒನ್ ಮ್ಯಾನ್ ಆರ್ಮಿ. ನಿಮ್ಮನ್ನ ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಗ್ರೋ ಟುಗೆದರ್. ಒಳ್ಳೆದಾಗಿ.